ಎಲ್ಲರಿಗೂ ನಮಸ್ಕಾರ ರೀ. ನಾನು ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಮತ್ತು ನಂದು ಚಾನಲ್ ಹೆಸರು ಶಶಿ ಕುಕ್ಕಿಂಗ್ ಅಂತ. ಈಗ ಹೊಸದಾಗಿ ಫಸ್ಟ್ ವಿಡಿಯೋ ಮಾಡತ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಹೆಂಗೈತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಫಸ್ಟ್ ವಿಡಿಯೋ ಮಾಡತ್ತೀನಲ್ರಿ, ಹೆಂಗಾಗೈತೆ ಅನ್ನೋದು ನಮಗೂ ಕ್ಯೂರಿಯಾಸಿಟಿ ಇರ್ತೈತಿ. ಪ್ಲೀಸ್ ಎಲ್ಲರೂ ಹೇಳ್ರಿ. ಮತ್ತೀಗ ಚುಮ್ಮರಿಯಿಂದ ತಾಲಿಪಟ್ಟಿ ಮಾಡತ್ತೀನಿ ನೋಡಿರಿ. ಈಗ ಫಸ್ಟಿಗೆ ಚುಮ್ಮರಿನ ಒಂದು ಬೌಲ್ ಚುಮ್ಮರಿ ತೊಗೊಂಡು ತೊಯ್ಸಿಟ್ಟೇನಿ ರೀ. ಆಮೇಲೆ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೋರಿ. ಆಮೇಲೆ ಜೋಳದ ಹಿಟ್ಟು ತೊಗೋರಿ ಒಂದು ಬೌಲ್. ಮತ್ತು ಸಣ್ಣ ಕಪ್ಲೆ ಒಂದು ಅರ್ಧ ಕಡ್ಲೆ ಹಿಟ್ಟು ತೊಗೋರಿ. ಒಂದು ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ತೊಗೋರಿ ಒಂದೆರಡು. ಆಮೇಲೆ ಒಂದು ತುರಿದಿದ್ದು ಸೌತೆಕಾಯಿ ಮತ್ತು ಕ್ಯಾರೆಟ್ ಮತ್ತು ಕೊತ್ತಂಬರಿ ಮತ್ತು ಹಸಿ ಖಾರದ ಪೇಸ್ಟ್ ಹಾಕೊಂಡೆ ನೋಡಿರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅರ್ಶಿನ ಪುಡಿ ಹಾಕೋತೀನಿ. ಈಗ ಅದಕ್ಕೆ ಒಂದು ಸ್ಪೂನ್ ಸಣ್ಣ ಇದನ್ನು ಹಾಕೋರಿ ಮೆಣಸ್ಕಾಳು. ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ತರಿಯಾಗಿ ರುಬ್ಬಿ ಹಾಕೋರಿ ಇದಕ್ಕೆ. ಈಗ ಒಂದು ಅರ್ಧ ಇಂಚ್ ಶುಂಠಿನ ಹಿಂಗೆ ತುರ್ಕೊಂಡು ಹಾಕೋತೇನೆ ನೋಡಿರಿ. ಈ ಚುಮ್ಮರಿ ತಾಲಿಪಟ್ಟಿ ಅಲ್ರಿ ಮಸ್ತ್ ಹಗುರಾಗಿ ಆಗ್ಯಾವ್ರಿ. ಮತ್ತು ಟೇಸ್ಟ್ನು ಭಾಳ ಚಲೋ ಆಗ್ಯಾವ್ರಿ. ಮತ್ತು ಒಂದು 3 ಸ್ಪೂನ್ ಮೊಸರು ಹಾಕೋತೇನೆ ನೋಡಿರಿ. ಒಂದು ಸ್ವಲ್ಪ ಹೌದಲ್ಲನಷ್ಟು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋರಿ. ಭಾರಿ ಮಸ್ತ್ ಹಾಕವ್ರಿ ಟೇಸ್ಟ್. ಹಿಂಗೆ ಹಾಕೋತೇನೆ ರೀ ಒಂದು ಅರ್ಧ ಸ್ಪೂನಷ್ಟು. ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋರಿ. ಈಗ ಇದಿಷ್ಟು ಕೈಲೇ ಭಾಳ ಚಲೋ ಇದ್ದಂಗೆ ಎಲ್ಲ ಕಲಿಸ್ಕೊರಿ. ಅದಿಷ್ಟು ಮಿಕ್ಸ್ ಆಗ್ಬೇಕು ನೋಡಿರಿ. ಅಷ್ಟು ಹಂಗೆ ಮಾಡ್ಕೊರಿ. ಈಗ ಚುಮ್ಮರಿ ಎಲ್ಲ ನೆಂದಾವ್ರಿ. ನಾ ಈಗ ಅದು ನೀರೆಲ್ಲ ಬಸ್ಕೊಂಡು ಅದನ್ನು ಚುಮ್ಮರಿನ ಜಾರಿಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೇನೆ ನೋಡಿರಿ. ಈ ಥರ ಆಗ್ತೈತ್ರಿ ಅದು. ಈಗ ಅದನ್ನು ಇಷ್ಟು ಹಿಟ್ಟಿಗೆ ಹಾಕ್ಕೊಂಡು ಮತ್ತು ಇಷ್ಟು ಎರಡೂ ಕೈಲೇ ಚಲೋ ಇದ್ದಂಗೆ ಅದಿಷ್ಟು ಮಿಕ್ಸ್ ಆಗ್ಬೇಕು ನೋಡಿರಿ. ಹಂಗೆ ಕಲಿಸ್ಕೊರಿ. ವಿಡಿಯೋದಾಗ ಏನರ ಮಿಸ್ಟೇಕ್ ಇದ್ರೆ ಮತ್ತು ಏನರ ನಾನು ಮಾತಾಡೋದ್ರಾಗಿದ್ದನಿದ್ರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ನಾನೇನು ಮತ್ತು ಮುಂದಿನ ವಿಡಿಯೋದಾಗ ತಿದ್ಕೋತೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗಿ ಕಲಿಸ್ಕೊರಿ. ಅದನ್ನ ಹಿಂಗೆ ನಾದ್ಕೋಬೇಕು ನೋಡಿರಿ ಪೂರ. ಅದು ಬುಟ್ಟಿ ಒಳಗೆ ಕರೆಕ್ಟ್ ಆಗೋಲ್ಲ ಅಂಥೇಳಿ ನಾ ಈಗ ಒಂದು ಸ್ವಲ್ಪ ಅದನ್ನೆಲ್ಲ ಒರೆಸ್ಕೊಂಡು ಬೇಸನ್ ಸಟ್ಟಿ ಈಗ ಅದನ್ನ ಹೋಗಿ ನಾದ್ಕೋತೀನಿ. ಈಗೆಲ್ಲ ಲತ್ತಿ ಗುಣಿ ಮತ್ತು ಕಡ್ಬಳ್ಗಿ ಕಲ್ಲು ಇರ್ತಾವಲ್ರಿ ರೊಟ್ಟಿ ಮಾಡೋಕೆ ಚಪಾತಿ ಮಾಡೋಕೆ ಅವೆಲ್ಲ ಹೋಗಿ ಇಟ್ಟ ಈಗ ಗ್ಯಾಸಿನ ಕಟ್ಟಿನ ಈಗೆಲ್ಲ ನೋಡಿರಿ ಚಲೋತ್ತಂಗೆ ನಾದಿ ಹಿಂಗೆ ಹಾಗೆ ಮಾಡಿಡ್ಬೇಕು ರೀ. ಸ್ವಲ್ಪ ನೀರು ಆಗಬಾರ್ದ್ರಿ, ಅದು ಗಟ್ಟಿನೇ ಇರ್ಬೇಕು. ಈಗ ನಿಮ್ಮ ಮನೆಯೊಳಗೆ ಹೆಂಗಾದ್ರೂ ಪಾಕಿಟ್ ಇದ್ದೇ ಇರ್ತಾವ್ರಿ 1 kg ಅದನ್ನು ಸೈಡ್ಗೆ ಮತ್ತು ತಳಗೆ 2 ಕಟ್ ಮಾಡ್ಕೊರಿ. ಈಗ ಪ್ಯಾಸ್ಟಿಂಗ್ ಹಿಂಗೆ ಆತಲ್ರಿ, ಎಷ್ಟು ಬರಾಬರ ಲಟ್ಟಿಸ್ಬೋದು ರೀ ಹಿಂಗೆ ಮಾಡಿಕೊಂಡ್ರೆ. ಈಗ ಅದ್ರ ಹಿಟ್ಟು ನಾದಿದ್ರೊಳಗೆ ಒಂದು ಅರ್ಧ ಹಿಟ್ಟು ತೊಗೊತೀನಿ ರೀ ನಾನು. ಹಿಟ್ಟು ತೊಗೊಂಡು ಅದನ್ನ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಕೊರಿ. ಅದ್ರ ಮೇಲೆ ಎಣ್ಣೆ ಹಚ್ಚಿ ನಾದ್ಕೋತೀನಿ ನೋಡಿರಿ ನಾನು. ಆಮೇಲೆ ನಿಮ್ಗೆ ಎಷ್ಟು ದೊಡ್ಡ ಬೇಕು ಎಷ್ಟು ನಿಮ್ಗೆ ಸೈಜ್ ನೋಡ್ಕೊಂಡು ಉಳ್ಳಿ ತೊಗೊಂಡು ಮಾಡ್ಕೊರಿ. ಈಗ ತಾಲಿಪಟ್ಟಿ ಮಾಡ್ಬೇಕಾದ್ರೆ ಲತ್ತಿ ಗುಣಿಗೆ ಮತ್ತು ಹೋಳ್ಗೆ ಮನೆಗೆ ಎಲ್ಲ ಹತ್ಕೊಂಡ್ಬಿಡ್ತೈತಿ. ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಹತ್ಕೊಳಂಗಿಲ್ಲ. ಮತ್ತು ಪಟ ಬೆಳಗಿನ ಟೈಮ್ ಎಲ್ಲರೂ ಜಲ್ದಿ ಅವಸರ ಇರ್ತದಲ್ರಿ. ಹಿಂಗೆ ಮಾಡ್ಕೊಂಬಿಟ್ರೆ ಪಟ ಜಲ್ದಿ ಆಗಿಬಿಡ್ತೈತಿ. ಪ್ಲೀಸ್ ಹೊಸ ಚಾನಲ್ ಐತಿ, ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಾ ಇದು ಫಸ್ಟ್ ವಿಡಿಯೋ ಬಿಡಾತೀನಿ. ಚುಮ್ಮರಿ ತಾಲಿಪಟ್ಟಿ ಹೆಂಗಾದ್ವು ಅನ್ನೋದು ನೀವು ಒಮ್ಮೆ ಮನ್ಯಾಗ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿ. ಬಾಯಾಗಂತೂ ಭಾಳ ಹಗುರಾಗ್ಯಾವ ನೋಡ್ರಿ, ಅಷ್ಟು ಚಲೋ ಆಗ್ಯಾವ ತಾಲಿಪಟ್ಟಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ರೀ ತಾಲಿಪಟ್ಟಿ. ಹುಬ್ಬಳ್ಳಿ ಧಾರವಾಡದಾಗಂತೂ ಇವು ಹಗಲೆ ಮುಗಲೆ ಮಾಡೇ ಮಾಡ್ತಾರೆ ಮನೆಯೊಳಗೆ. ಅನ್ನದ್ಲಿಂದ ಭಾಳ ಚಲೋ ಆಗ್ತಾವ್ರಿ ತಾಲಿಪಟ್ಟಿ. ಈಗ ಒಂದು ಹಂಚು ಕಾಸ್ಕೊಂಡು ಅದ್ರ ಮ್ಯಾಗ ಹಾಕ್ತೇನೆ ನೋಡಿರಿ. ಎಣ್ಣೆ ಹಚ್ಕೋರಿ ಫಸ್ಟ್ ತಳಕ್ಕೆ. ಹಂಗೆ ಮೊಮ್ಮಕ್ಳು ಹಾಕ್ಬಿಟ್ರಂದ್ರೆ ಹತ್ಕೊತಾವ. ಫಸ್ಟ್ ತಳಗೆ ಹಚ್ಚಿ ಆಮೇಲೆ ತಾಲಿಪಟ್ಟಿ ಹಾಕಿ ಮತ್ತು ಸುತ್ತಾರಲ್ಲ ಒಂದಿಷ್ಟು ಎಣ್ಣೆ ಜಾಸ್ತಿ ಬೇಕಲ್ರಿ ತಾಲಿಪಟ್ಟಿಗೆ, ಎಣ್ಣೆ ಜಾಸ್ತಿ ಹಾಕ್ತೀನಿ.
ಈಗ ಒಂದು ಸೈಡ್ ಬೆಂತು ಇನ್ನೊಂದು ಸೈಡ್ ಹಾಕ್ತೀನಿ ನೋಡಿರಿ. ಉತ್ತರ ಕರ್ನಾಟಕ ಕಡೆ ಯಾವ ಅಡುಗೆ ಇಷ್ಟ ನಿಮ್ಗೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾನೆಲ್ಲ ಮಾಡಿ ಬಿಡ್ತೀನಿ. ಮನ್ಯಾಗ ಮಾಡಿ ತುಪ್ಪ ನೋಡ್ರಿ ಎಷ್ಟು ಚಲೋ ಐತಿ. ಒಂದು 8 ದಿನ ಕೆನೆ ತೆಗೆದಿಟ್ಟಿರ್ತೇವೆ ಹಾಲಿನಂದು. ಇಷ್ಟು ಬಂದಿರ್ತೈತೆ 8 ದಿನಕ್ಕೆ ಅದು ತುಪ್ಪ. ಎಲ್ಲ ಥರ ಅಡುಗೆನೂ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಫಸ್ಟ್ ವಿಡಿಯೋ ನಿಮ್ಗೆ ಬರ್ತೈತಿ. ನಮ್ಮ ಬಿಟ್ಟಿನಂದ್ರೆ ಎಣ್ಣೆ ಜಾಸ್ತಿ ಹಿಡಿತೈತಿ ತಾಲಿಪಟ್ಟಿಗೆ. ಮತ್ತು ಹುಡುಗರಿಗೆ ಬಿಸಿ ಬಿಸಿದು ಹಾಕ್ಕೊಟ್ಬಿಡ್ರಿ. ತಾಲಿಪಟ್ಟಿ ರೆಡಿ ಆಯ್ತು ನೋಡಿರಿ. ಭಾಳ ಹೊತ್ತಿಗೆ ಆಗೋದೇ ಇಲ್ಲರಿ. ಬೆಳಗಿನ ಟೈಮ್ನಾಗ ಜಲ್ದಿ ಆಗೋ ಬ್ರೇಕ್ಫಾಸ್ಟ್ ಚುಮ್ಮರಿ ತಾಲಿಪಟ್ಟಿ. ಥ್ಯಾಂಕ್ ಯು ವಾಚಿಂಗ್ ಫಾರ್.